ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಪ್ರೋಮೋ ನೋಡಿದ ಮೇಲೆ ನನಗನ್ಸಿದ್ದು ಇಷ್ಟೇ ಗುರು, ಧನ್ರಾಜ್ನ ಅರಕೆ ಕುರಿ ಮಾಡೋದಕ್ಕೆ ಬಿಗ್ ಬಾಸ್ ಅವರೇ ಹೊಂಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ಒಂದು ಆಟದಲ್ಲಿ ಮೋಸ ಆಗ್ತಿದೆ ಅಂತ ಗೊತ್ತಿದ್ದಾಗ್ಲೂ ಕೂಡ ಇವರು ಧ್ವನಿನೇ ಎತ್ತಲಿಲ್ಲ, ಸೈಲೆಂಟ್ ಆಗಿ ಮೌನವಾಗಿ ಇದ್ದಿದ್ದು ಯಾಕೆ ಅಂತ ಕೂಡ ಗೊತ್ತಿಲ್ಲ. ಆ ಟೈಮಲ್ಲಿ ಅವರು ಆ ಒಂದು ಆಟನ ನಿಲ್ಲಿಸ್ಬೋದಾಗಿತ್ತು. ಇಲ್ಲಿ ಯಾರನ್ನ ಸೇವ್ ಮಾಡೋದಕ್ಕೆ, ಈ ಒಂದು ಬಕ್ರಾ ಮಾಡೋದಕ್ಕೆ ಹೊಂಟಿದ್ದಾರೆ ಅಂತ ಕೂಡ ಗೊತ್ತೇ ಇಲ್ಲ ಗುರು. ಆ ಒಂದು ಟೈಮಲ್ಲಿ ನಿರ್ಧಾರ ತಗೊಂಡಿರಾ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಬಂದಾಗ ಈ ಒಂದು ಪ್ರೋಮೋ ತೋರಿಸ್ಬಿಟ್ಟು ನೀವು ಈ ಥರ ತಪ್ಪು ಮಾಡಿದ್ದೀರಾ ಅಂತ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿ ಗೋಳಾಡಿಸಿ, ಆಮೇಲೆ ಅವರು ಆ ತಪ್ಪನ್ನ ಒಪ್ಕೊಂಡಿದ್ದು ಆಗೋಗಿದೆ, ಸಾರಿ ಕೇಳಿದ್ದಾರೆ, ನನ್ನನ್ನು ಕೂಡ ನಾಮಿನೇಷನ್ ಮಾಡ್ಕೊಳ್ಳಿ ಈ ಒಂದು ಪ್ರಕ್ರಿಯೆಯಲ್ಲಿ ಅಂತ ಕೂಡ ಧನ್ರಾಜ್ ಅವರು ಒಪ್ಕೊಂಡ್ರು. ಆದರೂ ಕೂಡ ಇಲ್ಲಿ ಯಾರನ್ನೋ ಒಂದು ಫೇವರಿಸಮ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ತಪ್ಪು ನಡೆದಾಗ ಒಂದು ನಿರ್ಧಾರನ ತಗೊಂಡಿರೋ ಬಿಗ್ ಬಾಸು ಇಲ್ಲಿ ಕಳ್ಳಾಟ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಧನ್ರಾಜ್ ಅವ್ರನ್ನ ಹೊರಗಡೆ ಬಿಸಾಕ್ತಾರ, ಹೊರಗಡೆ ಹೋಗ್ತಿದ್ದಾರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಎಲ್ಲದಕ್ಕೂ ತೆರೆ ಬೀಳುತ್ತೆ, ಆದರೂ ಕೂಡ ಇದನ್ನ ಯಾರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ತಪ್ಪು ನಡೆದಿದೆ, ಅದ್ರ ಬಗ್ಗೆ ನಾನು ಕೂಡ ಮಾತಾಡಿದ್ದೀನಿ, ಇದು ತಪ್ಪು ಅಂತ ಕೂಡ ಹೇಳಿದಾಗಿದೆ. ಆ ಟೈಮಲ್ಲಿ ತಗೊಬೇಕಾದ ನಿರ್ಧಾರನ ತಗೊಂಡಿರಾ ಯಾರ ಮೇಲೆ ಇವರು ಬ್ಲೇಮ್ ಮಾಡಕ್ಕೆ ಹೋಗ್ತಾರೆ? ಹೋಗ್ಲಿ, ಹನುಮಂತು ಈ ಒಂದು ನಿರ್ಧಾರನ ತಗೋಬೋದಾಗಿತ್ತು, ಹನುಮಂತು ಚೆಕ್ ಮಾಡ್ಬೋದಾಗಿತ್ತು, ಹನುಮಂತುನ ಉಸ್ತುವಾರಿಯಾಗಿ ವಹಿಸ್ತಿದ್ದಾಗ ಎಲ್ಲದೂ ಕೂಡ ಕ್ಲಿಯರ್ ಕಟ್ ಆಗಿ ಚೆಕ್ ಮಾಡ್ಬೋದಾಗಿತ್ತು. ಹನುಮಂತುಗೆ ಮಂಜು ಅವ್ರಿಗೆ ಹೇಳ್ಬೋದಾಗಿತ್ತು, ಹನುಮಂತು ಅದ್ರ ಬಗ್ಗೆ ಸ್ಟಿಪ್ ಆಗಿ ಒಂದು ಆ್ಯಕ್ಷನ್ ತಗೋಬೋದಾಗಿತ್ತು. ಅದು ಕೂಡ ನಡೀಲಿಲ್ಲ. ಇಲ್ಲಿ ಧನ್ರಾಜ್ ತಪ್ಪ, ಇಲ್ಲ ಹನುಮಂತು ತಪ್ಪ, ಇಲ್ಲ ಬಿಗ್ ಬಾಸ್ ತಪ್ಪ? ಯಾಕೆ ತಪ್ಪು? ಹೋಗ್ಲಿ ಬಿಡಿ, ಇದನ್ನ ಟ್ರ್ಯಾಕ್ ಮಾಡ್ಕೊಂಡು ಎಳ್ಕೊಂತ ಹೋಗದೆ ಎಲ್ಲೋ ಹೋಗುತ್ತೆ. ಒಟ್ಟಿನಲ್ಲಿ ಬಲಿಕ ಬಕ್ರ ಧನ್ರಾಜ್ ಆಗೋದಕ್ಕೆ ಹೊಂಟಿದ್ದಾನೆ, ಮಾಡ್ತಿದ್ದಾರೆ. ಅದು ಯಾರು ಫೇವರಿಸಮ್ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ? ಈ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೊರಗಡೆ ಬಿಸಾಕ್ತಾರೆ, ಯಾರನ್ನ ಕರ್ಕೊಂಡೋಗಿ ಬಿಸಾಕ್ತಾರೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಸರನ್ನ ಕ್ಲಿಯರ್ ಕಟ್ಟಾಗಿ ಹೇಳಿ ಇವರೇ ಹೋಗ್ತಾರೆ ಅಂತ. ಮತ್ತೆ ಈ ಒಂದು ವಿಡಿಯೋನ ಇಷ್ಟ ಆದರೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.